ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ ನಡೆಸ್ತೀನಿ ಪ್ರಿಯರೇ. ದೇವರ ವಾಕ್ಯ ಬಹಳ ಶಕ್ತಿಯುತವಾದದ್ದು, ಬಲವುಳ್ಳದ್ದು. ಅದು ಯಾವುದೋ ಒಂದು ಬಾಲಮಿತ್ರ, ಇಲ್ಲ ಅಂದ್ರೆ ಯಾವುದೋ ಮಲಗಿಸುವಾಗ ಅಜ್ಜಿ ಕಥೆಯಲ್ಲಿ ಮಲಗಿಸ್ತಾರಲ್ಲ, ಅಂತ ರೀತಿಯಾದಂತ ಕಾಲ್ಪನಿಕ ಕಥೆ ಅಲ್ಲ. ಅದಕ್ಕೆ ಶಕ್ತಿ ಇದೆ, ಬಲ ಇದೆ. 2 ತಿಮೋಥಿ 3:16 ಇಟ್ಸ್ ಡಿವೈನ್ಲಿ ಇನ್ಸ್ಪೈರ್ಡ್ ಅಂತ ಬರೆಯಲ್ಪಟ್ಟಿದೆ, ದೈವ ಪ್ರೇರಿತ ಅನ್ನಲ್ಪಟ್ಟಿದೆ. ಡಿವೈನ್ಲಿ ಇನ್ಸ್ಪೈರ್ಡ್ ಅನ್ನೋ ಪದಕ್ಕೆ ಗ್ರೀಕ್ ಅಲ್ಲಿ ಉಪಯೋಗಿಸಿರೋ ಪದ ಥಿಯೋಪ್ನಿಯೋಸ್ಟೋಸ್ ಅಂತ, ಅಂದ್ರೆ ಗಾಡ್ ಬ್ರೀದೆಡ್ ಅಂತ, ದೇವರು ಉಸಿರಾಡಿದ್ದಾನೆ ಅಂತ ಅರ್ಥ. ದೇವರು ಆದಾಮನನ್ನ ಸೃಷ್ಟಿಸಿದಾಗ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು, ಆಗ ಅವನು ಬದುಕುವ ಜೀವಿ ಆದನು ಅಂತ ಹೇಳ್ತಾನೆ. ಎಜೆಕಿಯೇಲ್ ಪುಸ್ತಕದಲ್ಲಿ ಬ್ರೀತ್ ಬಂದಾಗ ಆ ಎಲುಬುಗಳೆಲ್ಲ ಎದ್ದು ಒಂದು ಸೈನ್ಯವಾದವು. ಎಲ್ಲೆಲ್ಲಿ ಬ್ರೀತ್ ಬಂದಿದೆಯೋ ಅಲ್ಲಿ ಅದ್ಭುತವಾಗಿ ಜೀವಕ್ಕೆ ಬಂದಿದೆ. ಅದೇ ರೀತಿಯಾಗಿ ಈ ಶಾಸ್ತ್ರದ ಮೇಲೆಯೂ ದೇವರ ವಾಕ್ಯದ ಮೇಲೆಯೂ ದೇವರು ಉಸಿರಾಡಿದ್ದಾನೆ ಅಂತ ಬರೆಯಲ್ಪಟ್ಟಾಗ ಅದಕ್ಕೆ ಬಲವಿದೆ. ಅದಕ್ಕೆ ಯೇಸು ಹೇಳಿದ, ನನ್ನ ಮಾತುಗಳಿಗೆ ಜೀವ ಇದೆ, ಅದು ಆತ್ಮವಾಗಿದೆ ಅಂತಲೂ ಹೇಳಿದ. ಈ ಪದ ಥಿಯೋಪ್ನಿಯೋಸ್ಟೋಸ್ ಗ್ರೀಕ್ ಅಲ್ಲಿ ಉಪಯೋಗಿಸಲ್ಪಟ್ಟಿದ್ದು. ಅದು ಒಂದೇ ಒಂದು ಪದ ಇಡೀ ಗ್ರೀಕ್ ನ ಬೈಬಲ್ ನಮಗೆ ಕಾಣಿಸುತ್ತೆ. ಅದು ಪೌಲನೇ ಕಂಡಿಡ್ದ ಅಂತ ಹೇಳಲ್ಪಡುತ್ತೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ಬಲವಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆ ಗೊತ್ತಾ? ಅದು ಶಕ್ತಿಯುತವಾದದ್ದು, ಯಾವುದೋ ಒಂದು ಕಾಲ್ಪನಿಕ ಕಥೆ ಅಲ್ಲ. ಈ ವಾಕ್ಯದ ಮೇಲೆ ನಿಂತ್ಕೊಂಡು ಬಲವುಳ್ಳದಲ್ಲಿ ಆ ವಾಕ್ಯವನ್ನು ಸ್ವೀಕರಿಸಿ ನಿಮ್ಮ ಆತ್ಮದಲ್ಲಿ ಧ್ಯಾನಿಸುವಾಗ ಅದು ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಹಾಗಾಗಿ ದೇವರ ವಾಕ್ಯ ಮುಖಾಂತರ ನಮ್ಮನ್ನು ಅನುಗ್ರಹಿಸಲಿ. ಥ್ಯಾಂಕ್ ಯು.